ಹಬ್ಬ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಮೋಸ್ಟ್ ಆಫ್ ದ ಪೀಪಲ್ ಇಷ್ಟಪಡ್ತಾರೆ. ಬಟ್ ನವೇಡೇಸ್ ನಮ್ಮ ಟ್ರೆಂಡಿಂಗ್ ಏನಾಗಿದೆ ಅಂದರೆ ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಟ್. ಅದೆಲ್ಲ ಗೊಡ್ಡು ಆಚರಣೆಗಳು, ಆಂಟೀಸ್ ನೀವು ಮಾಡ್ಕೊಳ್ಳಿ, ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಟ್ರೆಂಡ್ ಕೂಡ ಬಂದಿದೆ. ಅದೇನೇ ಇರಲಿ, ಅವರವರ ಇಷ್ಟ, ಅವರವರ ಯೋಚನೆ, ಅವರಿಗೆ ಪರವಾಗಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಕೆಲವರು ನನ್ನನ್ನು ತೆಗಳ್ತಾ ಇದ್ದಾರೋ ಹೊಗಳ್ತಾ ಇದ್ದಾರೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ನನಗೊಂದು ವಿಷಯ ಅಂತೂ ಗೊತ್ತು, ಭಾಗ್ಯ ನೀನು ತುಂಬ ಚೆನ್ನಾಗಿ ಹಬ್ಬ ಮಾಡ್ತೀಯಾ, ಪೂಜೆ ಮಾಡ್ತೀಯಾ, ಅಲಂಕಾರ ಮಾಡ್ತೀಯಾ, ಫೋಟೋಶೂಟ್ಗೋಸ್ಕರ ಮಾಡ್ತೀಯಾ ಅಂತ. ಅಫ್ಕೋರ್ಸ್ ಅದು ಒಂದು ಮೇನ್ ಕಾರಣ, ಸುಳ್ಳು ಹೇಳಬಾರ್ದಲ್ವಾ. ಬಟ್ ನನ್ನ ಆಚರಣೆ ಅದು ಸತ್ಯ ಆಗಿರುತ್ತೆ. ನಾನು ಏನು ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇದ್ದೀನಿ, ನಿಮಗೆ ಅಡ್ವೈಸ್ ಮಾಡ್ತಿದ್ದೀನಿ, ಅದು ವಾಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇನ್ ಮೈ ಲೈಫ್, ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಿತೌಟ್ ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. 21 ಇಯರ್ಸ್ ನನ್ನ ಲೈಫ್ ಜರ್ನಿ, ಸಾಂಸಾರಿಕ ಜೀವನದ ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಇಡುತ್ತೀನಿ. ಈಗ ಹಬ್ಬದ ಆಚರಣೆಯ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ. ನನ್ನ ಕಾನ್ಸೆಪ್ಟ್ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ, ಹಬ್ಬ ಅನ್ನೋದು ಒಂದು ಪರಿಪೂರ್ಣ ಕಲ್ಪನೆ, ಅದೊಂದು ಸಡಗರ ಸಂಭ್ರಮ. ಯಾಕೆ ಅಂದರೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಒಂದು ದೀಪವನ್ನು ದೇವರ ಮುಂದೆ ಬೆಳಗ್ತೀನಿ. ಅಷ್ಟೆಲ್ಲ ಮಾಡೋ ನಿಮಗೆ ದೇವರು ಪ್ರತ್ಯಕ್ಷ ಆಗ್ಬಿಡ್ತಾನ ಮೇಡಮ್? ನಿಮ್ಮ ಕಷ್ಟ ನಷ್ಟ ಎಲ್ಲವನ್ನ ದೂರ ಮಾಡಿಬಿಟ್ಟಿದ್ದಾನ, ಸೊ ನೀವು ತುಂಬ ಚೆನ್ನಾಗಿದ್ದೀರಾ ಲೈಫಲ್ಲಿ? ನೋ, ದೇವ್ರು ಬಂದ ಕಷ್ಟ ನಷ್ಟ ಎಲ್ಲವನ್ನ ದೂರ ಮಾಡ್ತಾನೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಬಟ್ ನಮಗೊಂದು ಪಾಸಿಟಿವ್ ವೈಬ್ ಕೊಡ್ತಾನೆ. ಸ್ವಚ್ಛತೆ ನಮ್ಮನ್ನು ಸ್ವಚ್ಛಗೊಳಿಸುತ್ತೆ. ನಮ್ಮ ಆಚರಣೆ ಗುಡ್ಡದಾಗಿರ್ಬೋದು, ಬಟ್ ಅದಕ್ಕೊಂದು ಅರ್ಥ ಇದೆ. ಘಮಘಮಿಸುವ ಹೂಗಳನ್ನು ತಂದು ಭಗವಂತನಿಗೆ ಅಲಂಕಾರ ಮಾಡಿ ಒಂದು ದೀಪವನ್ನು ಬೆಳಗಿದಾಗ ಆ ಜ್ಯೋತಿಯಲ್ಲಿ, ಆ ಪ್ರಖರತೆಯಲ್ಲಿ ಒಂದು ಭಯ ಅನ್ನೋದು ನಮ್ಮನ್ನು ಕಾಡುತ್ತೆ. ಅದು ಹೇಳುತ್ತೆ, ಅನ್ಯಾಯ ಮಾಡ್ತಿದೀಯಾ, ಸುಳ್ಳು ಹೇಳ್ತಾ ಇದೆಯಾ, ಕೆಟ್ಟ ಮಾರ್ಗ ಅನುಸರಿಸ್ತಾ ಇದೆಯಾ. ಅಂದರೆ ತಂದೆ ತಾಯಿಗಳು ಕೂಡ ನಮ್ಗೆ ಅಡ್ವೈಸ್ ಮಾಡಿದಾಗ, ಎಚ್ಚರಿಕೆ ಕೊಟ್ಟಾಗ ನಾವು ಅಷ್ಟು ಅಲರ್ಟ್ ಆಗಲ್ಲ. ಬಟ್ ದೀಪವನ್ನು ನೋಡಿದಾಗ ನಮಗೆ ಭಯ ಆಗುತ್ತೆ. ಅದನ್ನೇ ಭಗವಂತ ಅಂತ ಕರೆಯೋದು. ಅದೆಲ್ಲ ಓಕೆ ಮೇಡಮ್, ತುಂಬ ಚೆನ್ನಾಗಿ ರೆಡಿ ಆಗಿಬಿಡ್ತೀರಲ್ಲ, ಯಾಕೆ ಅಂದರೆ ನಮ್ಮ ಇವತ್ತಿನ ಬ್ಯುಸಿ ಶೆಡ್ಯೂಲಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಮಗುವಿನ ಬರ್ತಡೇ ಇರುತ್ತೆ. ನಮ್ಮ ಹೊಟ್ಟೆ ಹುಟ್ಟಿದ ಒಂದು ಮಗುಗೆ ಬೆಳಿಗ್ಗೆ ಆತುರಾತುರವಾಗಿ ಬರ್ತಡೇ ದಿನ ಅಲಂಕಾರ ಮಾಡ್ತೀವಿ. ಸ್ಕೂಲ್ಗೆ ಹೋಗಪ್ಪ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡು, ಎಲ್ಲರಿಗೂ ತೋರಿಸ್ಕೋಬಾ ಅಂತ. ಅಮ್ಮ ಡ್ರೆಸ್ ಚೆನ್ನಾಗಿತ್ತು, ಓಕೆ. ನಮ್ಮ ಮಗುವಿನ ಸೌಂದರ್ಯವನ್ನು ನಾವು ಆರಾಧಿಸೋದಿಲ್ಲ, ಅಂದರೆ ಅನುಭವಿಸೋದಿಲ್ಲ. ನಮ್ಮ ಮಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಕಣ್ಣು ತುಂಬ ನಾವೇ ಅನುಭವಿಸೋದಿಲ್ಲ. ಗಂಡ ಹೆಂಡತಿಯ ಸೌಂದರ್ಯವನ್ನು, ಹೆಂಡತಿ ಗಂಡನ ಸೌಂದರ್ಯವನ್ನು, ಮಕ್ಕಳು ತಂದೆ ತಾಯಿಯ ಸೌಂದರ್ಯವನ್ನು, ತಂದೆ ತಾಯಿಗಳು ಮಕ್ಕಳ ಸೌಂದರ್ಯವನ್ನು ಯಾರ್ಯಾರನ್ನೂ ನೋಡೋದಕ್ಕೆ ಟೈಮ್ ಇರೋದಿಲ್ಲ. ನಾವು ಯಾವುದೋ ಒಂದು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಮುಳುಗೋಗಿರ್ತೀವಿ. ಬಟ್ ಅವತ್ತಿನ ಹಬ್ಬದ ದಿನ ನಮ್ಮ ಸೌಂದರ್ಯವನ್ನು ನಾವು ಅಲಂಕಾರ ಮಾಡಿಕೊಂಡಾಗ, ಮಕ್ಕಳ ಮುಂದೆ ನಿಂತ್ಕೊಂಡಾಗ, ಅರೆ ಅಮ್ಮ ಇಷ್ಟು ಚೆನ್ನಾಗಿದ್ದಾರಾ, ಅರೆ ನನ್ನ ಮಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನ, ನನ್ನ ಮಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳ, ಅರೆ ಪ್ರಪಂಚದಲ್ಲಿ ಎಲ್ಲೋ ಸೌಂದರ್ಯವನ್ನು ಹುಡುಕ್ತೀನಿ, ನನ್ನ ಹೆಂಡತಿ ಇಷ್ಟು ಸುಂದರವಾಗಿದ್ದಾಳ, ಅರೆ ನಮ್ಮ ಯಜಮಾನರು ಇಷ್ಟು ಚೆನ್ನಾಗಿದ್ದಾರಾ. ಅಂದರೆ ನಮಗೆ ಅರ್ಥನೇ ಆಗದಿರುವಂಥ ಕೇರ್ಲೆಸ್ಗೆ ಒಳಗಾಗಿರುವಂತಹ ಎಷ್ಟೋ ಮ್ಯಾಟರ್. ಅಂದರೆ ಗಂಡನ ರೆಡಿ ಆದ್ರೆ ಹೋಗ್ರಿ ಬಾಯ್, ಆಫೀಸ್ಗೆ ಹೋಗ್ತಾರೋ ಬರ್ತಾರೋ, ಓಕೆ ಬಾಯ್, ಹೆಂಗ್ತಿನ, ಅಯ್ಯೋ ಮನೇಲಿ 3 ಹೊತ್ತು ಬಿದ್ದಿರ್ತಾಳೆ, ಬಿಟ್ಟು ಹಾಕೊಳ್ಳ, ಮಕ್ಕಳೇ ಹೋಗೋ ಬಾಯ್. ಈ ರೀತಿ ನಾವು ಬ್ಯುಸಿ ಲೈಫಲ್ಲಿ ನಮ್ಮನ್ನು ನಾವು ನೋಡ್ಕೊಂಡಿರೋದಿಲ್ಲ. ನಂತರ ಊಟ, ಒಂದು ಒಳ್ಳೆಯ ರುಚಿಯಾದ ಊಟ ನಾವೇ ತಯಾರಿಸಿ, ಮನೆ ಮಂದಿ ಎಲ್ಲ ಸೇರಿ ತಯಾರಿಸಿ ಜೊತೆಗೆ ಕೂತ್ಕೊಂಡು ಊಟ ಮಾಡಿದಾಗ, ಅರೆ ನಮ್ಮಮ್ಮನ ಕೈ ರುಚಿ ಇಷ್ಟು ಚೆನ್ನಾಗಿತ್ತ. ಯಾಕೆಂದರೆ ಬೆಳಗ್ಗೆ ಟಿಫನ್ ಬಾಕ್ಸ್ ಕಟ್ಬಿಟ್ಟು ನಾವು ಮಗುವನ್ನು ಕಳಿಸ್ಬಿಟ್ಟಾಗ ಡೈಲಿ ತಿಂಡಿ ಮಾಡುತ್ತಮ್ಮ, ಡೈಲಿ ಏನೋ ಒಂದು ಹಾಕುತ್ತೆ, ಅದ್ರ ರುಚಿನೇ ಗೊತ್ತಾಗಿರೋದಿಲ್ಲ ಮಗುಗೆ. ಅರೆ ಇಷ್ಟು ಚೆನ್ನಾಗಿರುತ್ತಾ ಕೈ ರುಚಿ ಅಮ್ಮಂದು, ನನ್ನ ಹೆಂಡತಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳ, ಅರೆ ನಮ್ಮ ಯಜಮಾನರು ನಾನು ಅಡುಗೆ ಮಾಡಬೇಕಾದ್ರೆ ಇಷ್ಟೊಂದು ಸಹಕಾರ ನೀಡ್ತಾರ, ಅರೆ ಅನ್ನೋದು ನಮ್ಮಲ್ಲಿ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಅದನ್ನು ಭಗವಂತ ಅಂತೀವಲ್ವ. ನಮ್ಮ ಮನೆಯವರೆಲ್ಲರ ಮಧ್ಯೆ ಒಗ್ಗಟ್ಟು, ಪ್ರೀತಿ, ಒಬ್ಬರನ್ನ ಒಬ್ಬರು ನೋಡಿ ಅಭಿಮಾನ, ಗೌರವ ಜಾಸ್ತಿ ಆಗುತ್ತೆ. ಅಂದರೆ ಇದೆಲ್ಲವೂ ನನ್ನ ಪ್ರಕಾರ ದೇವರು. ನಿಮ್ಮ ಪ್ರಕಾರ ದೇವರಲ್ವಾ?
ನಮ್ಮಲ್ಲಿ ಹೊಸತನವನ್ನು, ಒಂದು ಕ್ರಿಯೇಟಿವ್ ಮೈಂಡನ್ನು, ಪಾಸಿಟಿವ್ ವೈಬನ್ನು ಹುಟ್ಟು ಹಾಕೋನೇ ಭಗವಂತ. ಅದೆಲ್ಲವೂ ಹಬ್ಬದ ದಿನ ನಮಗೆ ಸಿಗುತ್ತೆ ಅಂದರೆ ಯಾಕಾಗಬಾರ್ದು? ಅವೊಂದಿನ ದಿನ ನಮ್ಮ ಮನೆಗೆ ಭಗವಂತ ಬಂದಿದ್ದಾನೆ ಅಂತ ನಾವು ತಿಳ್ಕೊಳ್ಳೋಣ. ನಮ್ಮ ಕಷ್ಟ ನಷ್ಟನೆಲ್ಲ ತೀರಿಸ್ಬೇಕು ಅಂತ ಭಗವಂತ ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ವಲ್ಲ ನಮಗೆ. ಬಟ್ ನಮ್ಮ ಜೊತೆಲಿ ಇರ್ತಾನಲ್ವಾ, ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದಾನಲ್ವಾ. ಹೇಯ್, ನಿನ್ನ ಮಕ್ಕಳನ್ನ ಪ್ರೀತಿ ಮಾಡು, ನಿನ್ನನ್ನು ನೀನು ಪ್ರೀತಿ ಮಾಡ್ಕೊ, ನಿನ್ನ ಗಂಡನನ್ನು ಪ್ರೀತಿ ಮಾಡು, ನಿನ್ನ ಹೆಂಡತಿಯನ್ನು ಪ್ರೀತಿ ಮಾಡು, ನಿನ್ನ ಮಕ್ಕಳ ಕರ್ತವ್ಯವನ್ನು ನೆನಪು ಮಾಡ್ಕೋ, ಒಳ್ಳೆ ಊಟವನ್ನು ಸವಿ, ನೆಮ್ಮದಿಯ ಜೀವನವನ್ನು ಕಳೆಯೇ. ಮತ್ತೇನು ಬೇಕು ನಿನಗೆ? ಏತಕ್ಕಾಗಿ ಹುಡುಕಾಟ ಮಾಡ್ತಾ ಇದೆಯಾ? ಅಯ್ಯೋ ಮೂರ್ಖ, ದಡ್ಡ, ಫಸ್ಟು ನಿನ್ನ ಮನೆಯಲ್ಲಿ ನಾನಿದ್ದೀನಿ ಕಣೋ, ಅದನ್ನು ನೋಡು ಅಂತ ಭಗವಂತ ಎಚ್ಚರಿಕೆಯನ್ನು ಕೊಡ್ತಾನೆ. ಇದನ್ನು ಹಬ್ಬ ಅಂತ ಇವತ್ತಿನ ಟ್ರೆಂಡಿಂಗ್ ವೇನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಷ್ಟು ಜನಕ್ಕೆ ಇದು ಸರಿ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋರು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಏಕೆಂದರೆ ಲೋಕೋ ಭಿನ್ನ ರುಚಿ, ಎಲ್ಲರನ್ನ ನಾನು ಒಪ್ಪಿಸ್ತೀನಿ ಅಂತ ಹೇಳೋದಿಲ್ಲ. ಬಟ್ ಏನೇ ಮಾಡಿ ಅದರಲ್ಲಿ ಒಂದು ಸಕಾರಾತ್ಮಕ ಯೋಚನೆ ಇರಲಿ, ಒಂದು ನಗು ಇರಲಿ, ಸಂತೋಷ ಇರಲಿ, ಸಂತೃಪ್ತಿ ಇರಲಿ, ಆನಂದ ಇರಲಿ, ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವಂತಹ ಮುಕ್ತ ಮನಸ್ಸಿರಲಿ, ಕೆಟ್ಟ ಭಾವನೆ ಬೇಡ. ಇದನ್ನೇ ದೈವ ಅಂತಾರೆ. ಅದಕ್ಕಾಗಿ ನಾನು ದೇವರನ್ನು ಅಪಾರವಾಗಿ ಪ್ರೀತಿ ಮಾಡ್ತೀನಿ. ಪ್ರತಿ ಹಬ್ಬ ಅದೇನು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ನನಗದಿಷ್ಟು ನಾಲೆಡ್ಜ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಹೂ ಹಾಕಿ ಕೈ ಮುಗಿದು ದೀಪವನ್ನು ಒತ್ತಿಸುವಂತಹ ಬಗೆ ಇದೆಯಲ್ಲ, ಆಹಾ, ನನಗಂತೂ ಚೆಂದ. ಯಾಕೆಂದರೆ ನಮ್ಮ ಸಂಪ್ರದಾಯದಲ್ಲಿ 1000 ಅರ್ಥಗಳಿದೆ, 1000 ನಾಲೆಡ್ಜ್ ಇದೆ. ಸುಮ್ಮನೆ ಆಡಂಬರದ ಬದುಕು ನಮ್ಮದಲ್ಲ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ.